ಏನ್ ಹೆಸರು ನಿಂದು? ಹಲೋ ಫ್ರೆಂಡ್ಸ್, ಮಿನಿ ಲಾಗ್ಗೆ ಸ್ವಾಗತ. ನಾನಿವತ್ತು 6 ಗಂಟೆಗೆ ಎದ್ದು ರೆಡಿಯಾಗಿ ಹೊರಟಿರೋದು ಚಾಮುಂಡೇಶ್ವರಿ ಬೆಟ್ಟಕ್ಕೆ. ಮೈಸೂರಿಂದ 12 ಕಿಲೋಮೀಟರ್ ದೂರದಲ್ಲಿರೋ ಈ ದೇವಸ್ಥಾನಕ್ಕಿರೋದು 1000 ವರ್ಷಗಳ ಇತಿಹಾಸ. ತಾಯಿ ಮಹಿಷಾಸುರನನ್ನು ಸಂಹಾರ ಮಾಡಿರೋದ್ರಿಂದ ದೇವಿಯನ್ನು ಮಹಿಷಾಸುರ ಮರ್ದಿನಿ ಅಂತಲೂ ಕರೀತಾರೆ. ಸನ್ನಿಧಿ ಸೇರೋಕ್ಕೆ 1000 ಮೆಟ್ಲು. ಆ ಮೆಟ್ಲನ್ನ ಒಂಟಿಯಾಗುತ್ತದೆ ನನಗಿದ್ದಿದ್ದ ಸವಾಲು. ಹಣೆ ಗಂಧ ಇಟ್ಕೊಂಡು ಹೆಜ್ಜೆ ಹಾಕಕ್ಕೆ ಶುರು ಮಾಡಿದೆ. 20 ನಿಮಿಷ ಆದಮೇಲೆ ಸಿಕ್ಕಿದ್ದು ಈ 15 ಅಡಿ ಎತ್ತರದ ನಂದಿ. ಹಿಂದೂ ಪುರಾಣದ ಪ್ರಕಾರ ನಂದಿನ ಶಿವನ ವಾಹನ ಅಂತಾರೆ. ಗೋಪುರದ ಕಡೆ ಮುಖ ಮಾಡಿ ಕೂತಿರೋ ಈ ನಂದಿಗಿರೋದು 350 ವರ್ಷಗಳ ಇತಿಹಾಸ. ಕುತ್ತಿಗೆಯಲ್ಲಿದ್ದ ಗಂಟೆ ಹಾರದ ಕೆತ್ತನೆ ಕಲಾಕಾರನ ಟ್ಯಾಲೆಂಟ್ನ ರಿಫ್ಲೆಕ್ಟ್ ಮಾಡ್ತಿತ್ತು. ಹಾಗೆ ಮುಂದೆ ಸಿಕ್ಕಿದ್ದು ಈ ವ್ಯೂ ಪಾಯಿಂಟ್. ಬೆಳಗಿನ ಮಂಜು ಮೈಸೂರಿನ ದೃಶ್ಯನ ಮಸಕ್ ಮಾಡಿತ್ತು. ದೇಹ ದಂಡ್ಸೋಕ್ಕಂತ ಬಂದಿದ್ದೆ ಎಷ್ಟೋ ಜನರ ನಡುವೆ ನನಗೆ ಸ್ಪೆಷಲ್ ಆಗಿ ಕಂಡಿದ್ದು ಈ ಪ್ರಾಣಿ. ದಣಿವಾಗಿದ್ದು ನನಗೆ ಸ್ವಲ್ಪ ಆರಾಮಾಗಿದ್ದು ಬಾಸ್ನ ನೋಡಿದ್ಮೇಲೆ. ಗೌರಿನ ನೋಡಿ ಹೆಜ್ಜೆನ ಚುರುಕು ಮಾಡಿದೆ. ಸನ್ನಿಧಿಗೆ ಕೆಲವೇ ಮೆಟ್ಲು. ಹಬ್ಬ, ಫೈನಲಿ ರೀಚ್ ಆದೆ. ಮನ್ಸಿನಲ್ಲಿ ಕಾದಾಡ್ತಿದ್ದು 100 ಯೋಚನೆ ಮಾಯ ಆಗೋಯ್ತು. ಅದೇನೋ ಗೊತ್ತಿಲ್ಲ, ಎಷ್ಟೇ ಸಲ ಈ ದೇವಸ್ಥಾನಕ್ಕೆ ಬಂದರೂ ಪ್ರತಿ ಸಲ ಹೊಸದಾಗಿ ಅನಿಸುತ್ತೆ. ಆಗೋ ಖುಷಿನಲ್ಲಿ ವ್ಯತ್ಯಾಸನೇ ಕಂಡಿಲ್ಲ. ಜನ ಜಾಸ್ತಿ ಇದ್ರು ಅಂತ ಚೀಟಿ ತೊಗೊಳಕ್ಕೋದಾಗ ಗೊತ್ತಾಯಿತು ಬೆಲೆ 50ಕ್ಕೆ ಏರಿದೆ ಅಂತ. ಸಾಲಲ್ಲಿ ಹೋಗಿ ನಿಂತೊಳಗೆ ಕಾಣಿಸಿದ್ದು ಭಕ್ತರು ಕಟ್ಟಿರೋ ಈ ದಾರ ಮತ್ತು ಬಳೆಗಳು. ಈ ವಾಡಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಒಬ್ಬಳೇ ಇದ್ದು ನನಗೆ ಈ ಪಾಪು ನೋಡಿ ಹೇಗೆ ಹಾಯ್ ಮಾಡಿದ್ದು ಏನ್ ಹೆಸರು ನಿಂದು? ತುಂಬಾ ಖುಷಿ ಆಯಿತು. ಈ ಮಕ್ಕಳು ಜೋಶ್ ನೋಡಿ ನನಗನ್ಸಿದ್ದು ನಾನು ಯಾಕೆ ದೊಡ್ಡವಳಾದೆ ಅಂತ. ಕಾದು ಕಾದು ಸುಸ್ತಾಗಿದ್ದು ನನಗೆ ಅಂತೂ ಇಂತೂ ದೇವಸ್ಥಾನದೊಳಕ್ಕೆ ಪ್ರವೇಶ ಸಿಕ್ತು. ಅಮ್ಮ ಕಾಣಿಸಿದ್ದು ಈ ರೀತಿಯಾಗಿ. ತಾಯಿ ದರ್ಶನ ಪಡೆದ್ಮೇಲೆ ಮುಖದಲ್ಲಿರೋ ಛಾಯೆನೇ ಬದಲಾಯಿತು ಅನ್ನಿಸ್ತು. ಎಲ್ಲ ಮುಗಿಸ್ಕೊಂಡು ಹೊರಟ ನನಗೆ ಸಾಲುಗಟ್ಟಿದ್ದ ಭಕ್ತರ ಹಿಂಡು ಕಾಣಿಸ್ತು. ಈ ರೀತಿ ತುಂಬ ಅಂಗಡಿಗಳು ಸಿಗುತ್ತೆ. ಇಷ್ಟ ಆದದ್ದನ್ನು ಖರೀದಿ ಮಾಡ್ಬೋದು. ಪ್ರಸಾದ ಬಿಟ್ಟು ಬೇರೆ ಏನು ಖರೀದಿ ಮಾಡದೆ ತಿಂದಿದ್ದು ಈ ಹಣ್ಣನ್ನು. ಜೋಳ ಬಿಡಿಸೋದ್ರಲ್ಲಿ ನಮಗೆ ಕಾಂಪೀಟ್ ಮಾಡೋ ಈ ಕೂತಿಗೆ ಬಾಯಿ ಹೇಳಿ ನಾನು ಹೊರಟಿದ್ದು ರಸ್ತೆ ಕಡೆಗೆ. ಒಬ್ಬಳೇ ಬಂದಿದ್ದು ನನಗೆ ಇದ್ದ ಅಂಜಿಕೆಗೆ ಇಷ್ಟು ಒಳ್ಳೆಯ ಅನುಭವ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಹಾದಿ ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನಲ್ಲಿದ್ದ ಧೈರ್ಯನ ಹೆಚ್ಚು ಮಾಡ್ತು. ಇಲ್ಲಿ ನೋಡಿ, ಈ ಕೋತಿ ನನ್ನ ಕೈಲಿದ್ದಿದ್ದ ಪ್ರಸಾದನ ಕಸ್ಕೊಂಡು ತಿಂತು. ಅದಕ್ಕೆ ಹೇಳೋದನ್ಸುತ್ತೆ, ತಿನ್ನೋ ಪ್ರತಿ ಹಗಲಲ್ಲೂ ತಿನ್ನೋರ ಹೆಸರಿರುತ್ತೆ ಅಂತ. ವಾನರ ನೋಟೆಗೆ ಪ್ರಸಾದ, ನನ್ನ ನೋಟೆಗೆ ಹೋಟೆಲಿನ ಕಾಫಿ ತಿಂಡಿ. ಇದೇ ಅಲ್ವಾ ಜೀವನ. ಮತ್ತೆ ಸಿಗೋಣ ಮುಂದಿನ ವಿಡಿಯೋ. ನಮಸ್ಕಾರ.